ಪ್ರಥಮ ಬಾರಿ ಎರಡನೇ ಲೈನಲ್ಲಿ ಕೊಟ್ಟಿದ್ದರು, ಎರಡನೇ ಬಾರಿ ಫ್ರಂಟ್ ಬೆಂಚಲ್ಲಿ ಕೂರಿಸಿದ್ದು. ಅದಕ್ಕೆ ಒಬ್ಬರು ಶಾಸಕರು ನನ್ನ ಹತ್ರ ಕೇಳಿದರು, ನಿಮ್ದು ಯಾವ ಪಕ್ಷದ ಮುಖಂಡರು ನೀವು, ನಿಮ್ಗೆ ಫ್ರಂಟ್ ಬೆಂಚ್ ಕೊಟ್ಟಿದ್ದಾರಲ್ಲ. ಈ ಪಕ್ಷೇತರ ಅಥವಾ ಪಕ್ಷಾಂತರ ನಿಮ್ಮನ್ನು ಇವತ್ತಿಗೂ ಕಾಡ್ತಾ ಇದೆಯಾ? ನನಗೆ ಬ್ರಹ್ಮಾವರ ಕ್ಷೇತ್ರದಲ್ಲಿ ಆಗ ಯಾರು ಅಭ್ಯರ್ಥಿಗಳಿರಲಿಲ್ಲ ಇವರಿಗೆ ನಿಲ್ಲಲಿಕ್ಕೆ. ನನಗೆ ಸತ್ಯವಾಗಿ ಅದು ಬ್ರಹ್ಮಾವರ ಕ್ಷೇತ್ರ ಎಷ್ಟು ದೊಡ್ಡದಿದ್ದು ಅಂತಲೂ ಗೊತ್ತಿರಲಿಲ್ಲ. ಎಲ್ಲರೂ ಒತ್ತಡಕ್ಕೆ ಮಾಡಿದ್ದು ನಿಂತಾಗ ಸೋತೆ. ಸ್ಟೂಡೆಂಟ್ ಡೇಸ್ನಲ್ಲಿ ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ನಲ್ಲಿದ್ದೆ, BL ಶಂಕರ್ ಅವರೊಟ್ಟಿಗೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೆ ನಾನು. ಆದರೆ ಚುನಾವಣೆಗೆ ಬರಬೇಕು ಅನ್ನೋ ಆಲೋಚನೆ ನನ್ನಲ್ಲಿ ಇರಲಿಲ್ಲ. ರಾಜಕೀಯಕ್ಕೆ ನೀವು 80ರ ದಶಕದಲ್ಲಿ ಬರುವಾಗ ಇದ್ದ ಆಲೋಚನೆ ನಿಮ್ಮ ಈ ನಂತರದ ದಿನಗಳಲ್ಲಿ ಅದು ಎಷ್ಟು ಸಾಕಾರಗೊಂಡಿದೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳ ಜೀವನ, ಹೋರಾಟ, ಅವರ ಸಾಮಾಜಿಕವಾದಂಥ ಕೆಲಸಗಳು, ಜನಪರವಾದ ಕೆಲಸಗಳು, ಅವರ ಸವಾಲುಗಳು, ಹೀಗೆ ಒಬ್ಬ ರಾಜಕಾರಣಿಯ ಸುದೀರ್ಘವಾದಂಥ ರಾಜಕೀಯ ಜೀವನದ ಸಮಗ್ರವಾದಂಥ ಒಂದು ಪರಿಚಯವನ್ನು ಮಾಡಿಸ್ಕೊಡುವಂಥ ಈ ಹೊಸ ಅಂಕಣದಲ್ಲಿ ಎರಡನೇ ಧುರೀಣರಾಗಿ, ನಾಯಕರಾಗಿ ನಮ್ಮ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇರುವಂಥವರು ನಿಮ್ಮೆಲ್ಲರ ಪ್ರೀತಿಯ ಜಯಪ್ರಕಾಶ್ ಹೆಗಡೆ. ಜಯಪ್ರಕಾಶ್ ಹೆಗಡೆಯವರು ದಕ್ಷಿಣ ಕನ್ನಡದ ಬಂಟ್ ಸಮುದಾಯದ ಕುಟುಂಬದಿಂದ ಬಂದವರು. ವೃತ್ತಿಯಿಂದ ವಕೀಲರು. ಇವರ ತಂದೆಯವರು ಹೈಕೋರ್ಟಿನ ಜಡ್ಜ್ ಆಗಿದ್ದಂಥವರು. ಒಂದು ಸುಸಂಸ್ಕೃತವಾದಂಥ ಕುಟುಂಬದಿಂದ ಬಂದವರು, ಸುಸಂಸ್ಕೃತವಾದ ರಾಜಕೀಯಕ್ಕೆ ಧುಮುಕಿದವರು. ಕಾಲೇಜು ದಿನಗಳಿಂದಲೇ ಹೋರಾಟದ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡವರು. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ 2021-2023 ಜಾತಿ ಗಣತಿಯ ಒಂದು ಹುಯಿಲಿನಲ್ಲಿ ಇವರ ಅಧ್ಯಕ್ಷತೆಯಲ್ಲೇ ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗಿದೆ. ಸಂಪುಟದಲ್ಲಿ ಅದು ಇತ್ತೀಚೆಗೆ ಮಂಡನೆಯೂ ಆಗಿದೆ. ಅದರ ಒಟ್ಟು ಚಾಲ್ತಿಯಲ್ಲಿ ಬರುವಂಥ ಪ್ರಕ್ರಿಯೆ ಆರಂಭ ಆಗಿದೆ. ಅವಿಭಜಿತ ದಕ್ಷಿಣ ಕನ್ನಡದ ಒಂದು ನೆಲೆಯಲ್ಲಿ ಸ್ವತಂತ್ರವಾಗಿ ಆಯ್ಕೆಯಾದಂಥ ಒಬ್ಬ ಧೀಮಂತ ರಾಜಕಾರಣಿ, ಮತ್ತು ಒಂದು ರೀತಿಯ ಸ್ವಚ್ಛ, ಶುಭ್ರ, ಸುಂದರವಾದಂಥ ಕನಸನ್ನು ಇಟ್ಟುಕೊಂಡು ರಾಜಕೀಯಕ್ಕೆ ಬಂದವರು. ಆದರೆ ಇವರ ಮೇಲೆ ಇರುವ ಆಪಾದನೆ ಏನು ಅಂತಂದರೆ ಪಕ್ಷಾಂತರದ ರಾಜಕಾರಣಿ. ಜನತಾದಳ, ಕಾಂಗ್ರೆಸ್ಸು, BJP ಹೀಗೆ ಪಕ್ಷಾಂತರವನ್ನು ಅಧಿಕಾರಕ್ಕಾಗಿ ಮಾಡಿದರೋ ಅಥವಾ ಆಯಾಯ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಾಡಿದರೋ, ಈ ಎಲ್ಲ ಪ್ರಶ್ನೆಗಳು ಜಯಪ್ರಕಾಶ್ ಹೆಗಡೆಯವರು ಅಂತಂದಾಗ ನಮಗೆ ಕಣ್ಣೆದುರೇ ಬರುವಂಥ ಪ್ರಶ್ನೆಗಳೇ. ಈ ಪ್ರಶ್ನೆಗಳನ್ನೇ ಇಟ್ಟುಕೊಂಡು ಜಯಪ್ರಕಾಶ್ ಹೆಗಡೆಯವರ ಸುದೀರ್ಘವಾದಂಥ, ಅವರು MP ಆದವರು, ಮತ್ತು ಕರ್ನಾಟಕದ ವಿಧಾನಸಭೆಗೆ ನಿರಂತರವಾಗಿ ಆಯ್ಕೆಯಾದವರು, ಸಚಿವರಾದವರು, ಉಡುಪಿಯನ್ನು ಜಿಲ್ಲೆ ಮಾಡುವುದರಲ್ಲಿ ಅವಿಶ್ರಮವನ್ನು ಅಥವಾ ಅವಿಸ್ಮರಣೀಯವಾದಂಥ ಶ್ರಮವನ್ನು ದಾಖಲಿಸಿದವರು, ದಕ್ಷಿಣ ಕನ್ನಡಕ್ಕೆ ಮತ್ತು ಮೀನುಗಾರಿಕಾ ಜಗತ್ತಿಗೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟವರು. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಸಮಗ್ರವಾದಂಥ ಸಂದರ್ಶನವನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮೊಟ್ಟಿಗೆ ನಡ್ಕೊಂಡ್ರು, ನಾವು ಅವರೊಟ್ಟಿಗೆ ಸ್ಪಂದಿಸಿದ್ದೇವೆ. ಆದರೆ ಸಮಗ್ರವಾದಂಥ ಸಂದರ್ಶನ ನಿಮ್ಮೆದುರು ಇವತ್ತಿನಿಂದ ಆರಂಭ ಆಗುತ್ತೆ. ಸರಣಿಯಲ್ಲಿ ನೀವು ನೋಡಿ, ಪ್ರತಿಕ್ರಿಯಿಸಿ, ಕಮೆಂಟ್ ಮಾಡಿ. ಈ ಅಂಕಣ ಹೇಗೆ ಬರ್ತಾ ಇದೆ ಅನ್ನೋದರ ಬಗ್ಗೆ ನಿಮ್ಮ ಮುಖ್ಯವಾದಂಥ ಮುಲಾಜಿಲ್ಲದೆ ಪ್ರತಿಕ್ರಿಯಿಸಿ. ಅದನ್ನು ನಾವು ಸ್ವೀಕರಿಸಲಿಕ್ಕೆ ಸಿದ್ಧವಾಗಿದ್ದೇವೆ. ಬನ್ನಿ, ಜಯಪ್ರಕಾಶ್ ಹೆಗಡೆಯವರ ಸಂದರ್ಶನದ ಒಂದು ಈ ಅವಕಾಶಕ್ಕಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಬನ್ನಿ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ನಾನು ಬಹಳ ಕಾಲದ ನಂತರ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೇನೆ. ಮಣಿಪಾಲದಲ್ಲಿ ನಾನು ತರಂಗ ಉದಯವಾಣಿ ಗ್ರೂಪಲ್ಲಿದ್ದಾಗ ಅಥವಾ ಅದಕ್ಕೂ ಮೊದಲಿಂದಲೂ ನಿಮ್ಮ ಬಗ್ಗೆ ದೂರದರ್ಶಿತ್ವ ಇತ್ತು ನನಗೆ. ನಿಮ್ಮ ವ್ಯಕ್ತಿತ್ವ, ನಯ, ವಿನಯ, ಜನರೊಟ್ಟಿಗಿನ ನಿಮ್ಮ ಒಡನಾಟ, ಆಮೇಲೆ ಎಲ್ಲಿಯೂ ನಿಮ್ಮ ಶುದ್ಧತೆಯನ್ನು ಹಾಳು ಮಾಡಿಕೊಳ್ಳದೇನೆ ರಾಜಕಾರಣ ಮಾಡಿದ್ದು. ಒಂದು 40-45 ವರ್ಷಗಳಿಂದ ನಿರಂತರವಾಗಿ ನಿಮ್ಮನ್ನು
ಗಮನಿಸ್ತಾ ಬಂದಿದ್ದೇನೆ ನಾನು. ಸೊ ಈಗ ನೀವು ಈ ಜಾತಿ ಗಣತಿಯ ಸಂದರ್ಭದಲ್ಲಿ ಕೂಡ ನಿಮ್ಮ ವರ್ತನೆ ಭಾಳ ಗಂಭೀರವಾಗಿತ್ತು. ಬಹುಶಃ ನೀವೊಬ್ಬ ಲಾಯರ್ ಆಗಿರೋದು ಮತ್ತು ಆ ಥರದ ಒಂದು ಹಿನ್ನೆಲೆಯಿಂದ ಬಂದಿರೋದಕ್ಕಾಗಿಯೂ ನಿಮ್ಮಲ್ಲಿ ಒಂದು ತಾರ್ಕಿಕವಾದಂಥ ಒಂದು ಮಾತುಗಾರಿಕೆ ಅಥವಾ ಅದಕ್ಕೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಅದಕ್ಕೆ ಒಂದು ಸರಿಯಾದಂಥ ಉತ್ತರ ಕೊಡುವಂಥ ಆ ನಿಲುವು ನೀತಿ ಅದನ್ನು ನೀವು ಹೊಂದಿದ್ದೆ. ನಾನಿವತ್ತು ನಿಮ್ಮನ್ನು ಕಾಂಗ್ರೆಸ್ಸಿಗ ಅಥವಾ ಹಿಂದೆ ಜನತಾದಳ ಅಥವಾ ಇಂಡಿಪೆಂಡೆಂಟು ಈ ಥರದ ದೃಷ್ಟಿಕೋನದಲ್ಲಿ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಬಂದಿಲ್ಲ. ಒಂದು 4-4.5 ದಶಕದ ರಾಜಕೀಯ ಇದೆಯಲ್ಲ, ಅದು ತುಂಬ ಇವತ್ತಿನ ರಾಜಕೀಯಕ್ಕೆ ಭಿನ್ನವಾದಂಥ ನೆಲೆಗಳನ್ನು ಹೊಂದಿದೆ, ವ್ಯಕ್ತಿತ್ವವನ್ನು ಹೊಂದಿದೆ, ಆಶಯವನ್ನು ಹೊಂದಿದೆ. ರಾಜಕೀಯಕ್ಕೆ ಬರುವುದು ಅಂದರೆ ಇವತ್ತು ಯಾವ ಪರಿಭಾಷೆಯಲ್ಲಿ ಬರ್ತಾ ಇದ್ದಾರೆ ಮತ್ತು ಏನು ಆಗ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ತುಂಬ ಉದಾಹರಣೆಗಳು ಸಿಗ್ತಾ ಇದೆ. ಸೊ ಇದನ್ನು ಇಟ್ಟುಕೊಂಡು ನಿಮ್ಮನ್ನು ನೋಡಿದ್ರೆ ನಿಮ್ಮ ಕೂದಲಿನಷ್ಟು, ನಿಮ್ಮ ಮುಖಭಾವದಷ್ಟು, ನಿಮ್ಮ ವರ್ಣದಷ್ಟು ಶುದ್ಧವಾದ ರಾಜಕಾರಣ ನಮಗೆ ಕಾಣುತ್ತೆ. ಹಾಗಾಗಿ ನಿಮ್ಮೊಟ್ಟಿಗೆ ಒಂದು ಸಂವಾದ ಮಾಡೋಣ ಅಂತ. ಸೊ ಇವತ್ತಿನ ರಾಜಕೀಯದ ಒಟ್ಟು ಪರಿಸ್ಥಿತಿಗೆ ಹೋಲಿಸಿದರೆ ನೀವು ರಾಜಕೀಯಕ್ಕೆ ಬಂದ ಆ ದಿನಗಳು ಮತ್ತು ಅಲ್ಲಿ ಆಶಯ, ನಿಮ್ಮ ಧೋರಣೆ, ನಿಮ್ಮ ನಿರೀಕ್ಷೆ ಏನು ಇಟ್ಕೊಂಡು ಬಂದಿದ್ರಿ, ಈ 45 ವರ್ಷದಲ್ಲಿ ಏನಾಯಿತು? ಪ್ರಾರಂಭದ ದಿನಗಳಲ್ಲಿ ಅಂದಿನ ರಾಜಕೀಯಕ್ಕೆ ಹೊಂದ್ಕೊಂಡು ಬಂದೆ ನಾನು. ಅಂದು ನಾನು ಜನತಾ ಪಾರ್ಟಿಯಿಂದ ಪ್ರಾರಂಭ ಮಾಡಿದ್ದು. ಮಾನ್ಯ ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು, SR ಬೊಮ್ಮಾಯಿ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡುವಾಗ MP ಪ್ರಕಾಶ್ ಎಲ್ಲ ಇದ್ದರಲ್ಲ, ಅವ್ರ ಜೊತೆ ಶುರು ಮಾಡಿದೆ. ಆಗ ನನಗೆ ಚುನಾವಣೆಗೆ ನಿಲ್ಲಿ ಕೇಳಿದರು. ಆಕಸ್ಮಿಕ ಅದೆಲ್ಲ ನಿಂತದ್ದು. ಚುನಾವಣೆಗೆ ಬಂದು ಚುನಾವಣಾ ರಾಜಕೀಯಕ್ಕೆ ಬಂದದಂತೂ ಆಕಸ್ಮಿಕ. ಅದು ಹೇಗೆ? ಅದು ನನಗೆ ಬ್ರಹ್ಮಾವರ ಕ್ಷೇತ್ರದಲ್ಲಿ ಆಗ ಯಾರು ಅಭ್ಯರ್ಥಿಗಳಿರಲಿಲ್ಲ ಇವರಿಗೆ ನಿಲ್ಲಕ್ಕೆ. ನನಗೆ ಸತ್ಯವಾಗಿ ಅದು ಬ್ರಹ್ಮಾವರ ಕ್ಷೇತ್ರ ಎಷ್ಟು ದೊಡ್ಡದಿದ್ದು ಅಂತಲೂ ಗೊತ್ತಿರಲಿಲ್ಲ. ಎಲ್ಲರೂ ಒತ್ತಡಕ್ಕೆ ಮಾಡಿದ್ದು ನಿಂತಾಗ ಸೋತೆ. ಆಗ ಒಂದು ಛಲ ಬಂತು, ಗೆಲ್ಲಬೇಕು ಅಂತ. ನಾನೇ ಕ್ಷೇತ್ರ ಪರ್ಯಂತ ಓಡಾಡಲಿಕ್ಕೆ ಶುರು ಮಾಡಿದೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಶುರು ಮಾಡಿದೆ. ಹಾಗಾಗಿ 94 ಚುನಾವಣೆಯಲ್ಲಿ ಗೆದ್ದೆ ನಾನು. ಗೆದ್ದ ಪ್ರಥಮ ಬಾರಿಯೇ ನನ್ನನ್ನು ಮಾನ್ಯ ದೇವೇಗೌಡರು ಮಂತ್ರಿಮಂಡಲ, ಅವರು ಮುಖ್ಯಮಂತ್ರಿ ಆಗಿತ್ತು, ಮಂತ್ರಿಮಂಡಲದಲ್ಲಿ ತಗೊಂಡ್ರು. ಅಲ್ಲಿಂದ ಶುರು ನಾನು ಬಂದರು ಮತ್ತು ಮೀನುಗಾರಿಕಾ ಸಚಿವನಾಗಿ ಕೆಲಸ ಮಾಡಲಿಕ್ಕೆ ನಿರಂತರವಾಗಿ ಕೆಲಸ ಮಾಡಿದ್ದರಿಂದ ನಂತರದ ದಿನಗಳಲ್ಲಿ 99ರಲ್ಲಿ ಜನತಾ ದಳ ಇಬ್ಬಾಗ ಆಯಿತು. ಇಬ್ಬಾಗ ಆದಾಗ ನಾವೊಂದು 4-5 ಜನ, ನಾನು, BL ಶಂಕರ್, ರಮೇಶ್ ಕುಮಾರ್, MC ನಾಣಯ್ಯರವರು ಪಕ್ಷೇತರರಾಗಿರೋದಂತ ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿ ಗೆದ್ದೆ. 2ನೇ ಬಾರಿಯೂ ಪಕ್ಷೇತರನಾಗಿ ನಿಂತೆ, ಅಲ್ಲಿಯೂ ಗೆದ್ದೆ. ಅದಾದ ನಂತರ ನನಗೆ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಬ್ರಹ್ಮಾವರ ಕ್ಷೇತ್ರ 3 ಭಾಗ ಮಾಡಿದರು. ಹಾಗಾಗಿ ಸ್ವಲ್ಪ ಗೊಂದಲದಲ್ಲಿದ್ದೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೆ ಆಗ. ಹಾಗಾಗಿ ಸ್ವಲ್ಪ ಸಮಸ್ಯೆ ಉದ್ಭವ ಆದದ್ದು ಹೇಗೆಂದರೆ, ಮಾನ್ಯ ಕುಮಾರಸ್ವಾಮಿಯವರು ಆಗ ಮುಖ್ಯಮಂತ್ರಿ ಆಗಿದ್ದರು. 2008 ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು BJPಯವರು ಧರ್ಮಸಿಂಗ್ ಮತ್ತು ಅವ್ರದ್ದು ಸರ್ಕಾರ ಆಗಿತ್ತು. ಫಸ್ಟಿಗೆ BJPದು ಅವ್ರದ್ದು ಸರ್ಕಾರ, 2020 ಸರ್ಕಾರ. ಆಗ ಅವರು ವಾಪಸ್ BJPಯವ್ರಿಗೆ ಬಿಡಲಿಲ್ಲ ಅಂತ ಸರ್ಕಾರ ಬಿದ್ದೋಯ್ತಲ್ಲ. ಅದೇ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದಿದ್ದು. ಸ್ವಲ್ಪ ಗೊಂದಲದಲ್ಲಿದ್ದು ಆಮೇಲೆ ಕಾಂಗ್ರೆಸ್ಸಿಗೆ ಸೇರಿದೆ. ನಿಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಯಾರನ್ನೇ ಮಾತಾಡಿದ್ರು ಜಯಪ್ರಕಾಶ್ ಹೆಗಡೆ ಅಂತಂದಾಗ ಈ ಪಕ್ಷೇತರದ ಒಂದು ಈ ಪ್ರಶ್ನೆ ಅಧಿಕಾರಕ್ಕೆ ಮತ್ತು ರಾಜಕೀಯ ಕಾರಣಕ್ಕೋ ಅನ್ನುವಂಥ ಪ್ರಶ್ನೆ ತುಂಬ ಜನ ಇವತ್ತಿಗೂ ಅದಕ್ಕೆ ಕಾಡ್ತಾ ಇದೆ. ಪಕ್ಷೇತರಕ್ಕಾಗಿ ಇದು ಅಧಿಕಾರಕ್ಕಾಗಿ ಪಕ್ಷೇತರಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದಾದ್ರೂ ಒಂದು ಪಕ್ಷ ಬೇಕಾಗ್ತದೆ. ಆದರೆ ಪಕ್ಷೇತರ ಆಗಿ ನಾನು ಸಂತೋಷಪಟ್ಟಷ್ಟು ವಿಧಾನಸಭೆಯಲ್ಲಿ ಯಾವುದೋ ಪಕ್ಷದಲ್ಲಿ ಅಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಅಲ್ಲಿ ನನಗೆ ಪ್ರಥಮ ಬಾರಿ 2ನೇ ಲೈನಲ್ಲಿ ಕೊಟ್ಟಿದ್ದರು. ಪ್ರಥಮ ಬಾರಿ 2ನೇ ಬಾರಿ ಫ್ರಂಟ್ ಬೆಂಚಲ್ಲಿ ಕೂರಿಸಿದ್ರು. ಅದಕ್ಕೆ ಒಬ್ಬರು ಶಾಸಕರು ನನ್ನ ಹತ್ರ ಕೇಳಿದರು, ನಿಮ್ಮದು ಯಾವ ಪಕ್ಷ,
ಯಾವ ಪಕ್ಷದ ಮುಖಂಡರು ನೀವು, ನಿಮ್ಗೆ ಫ್ರಂಟ್ ಬೆಂಚ್ ಕೊಟ್ಟಿದ್ದಾರಲ್ಲ ಅಂತ. ನಾನು ಹೇಳಿದೆ ಏನಿಲ್ಲ, ಹಿಂದೆ ಎಲ್ಲ ಮಾತಾಡ್ತಾ ಇದ್ದೆ ಇಲ್ಲ, ಅದಕ್ಕೋಸ್ಕರ ಗುರುತಿಸಿ ಅಂದಿನ ಸ್ಪೀಕರ್ ನನಗೆ ಫ್ರಂಟ್ ಬೆಂಚ್ನಲ್ಲಿ ಕೂರಿಸಿದ್ರು. ಭಾಳ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು ನನಗೆ. ಈ ಪಕ್ಷೇತರ ಅಥವಾ ಪಕ್ಷಾಂತರ ನಿಮ್ಮನ್ನು ಇವತ್ತಿಗೂ ಕಾಡ್ತಾ ಇದೆಯಾ? ಅದು ಪಕ್ಷಾಂತರ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಿದೆ. ಒಂದು ವೇಳೆ ಇದು ಪುನರ್ವಿಂಗಡಣೆಯಲ್ಲಿ ನಂದು ಕ್ಷೇತ್ರ ಹೋಗದೇ ಇದ್ದಿದ್ರೆ ನಾನು ಹಾಗೆ ಪಕ್ಷೇತರಾಗಿ ಮುಂದುವರಿತಾ ಇದ್ನೇನೋ, ಹೇಳಲಿಕ್ಕೆ ಬರೋದಿಲ್ಲ. ನಿಮ್ಗೆ ಅವತ್ತಿನ ಹಿನ್ನೆಲೆಯಲ್ಲಿ ನಿಮ್ಮ ಮನೆತನದ ಹಿನ್ನೆಲೆ ರಾಜಕೀಯಕ್ಕೆ ಪೂರಕವಾಗಿತ್ತ ಹೇಗೆ? ನನ್ನ ತಂದೆಯವರು ನ್ಯಾಯಾಧೀಶರಾಗಿದ್ದರು, ಹಾಗಾಗಿ ಅವರಿಗೆ ಒಳ್ಳೆ ಹೆಸರಿತ್ತು. ಇವನು ನ್ಯಾಯಾಂಗದಲ್ಲಿ ಒಳ್ಳೆ ಹೆಸರಿತ್ತು, ಊರಲ್ಲಿ ಅವರಿಗೆ ಬಗ್ಗೆ ಒಳ್ಳೆ ಗೌರವ ಇತ್ತು. ಅದು ಸ್ವಲ್ಪ ಸಹಾಯ ಆಯಿತು ಖಂಡಿತ. ಬಟ್ ಅವರು ರಾಜಕೀಯಕ್ಕೆ ಬರಲಿಕ್ಕೆ ಒಲವಿತ್ತ? ಅವರಿಗೆ ಏನಾಯಿತು, ಬರಬೇಕಂತ ಅವ್ರಿಗೆ ಮನಸ್ಸಿತ್ತು. ಆದರೆ ಒಂದು ಆಕ್ಸಿಡೆಂಟ್ ಆಯಿತು ಅವರಿಗೆ. ನಿವೃತ್ತಿ ಆದ ಮೇಲೆ ಒಂದು ವೆಹಿಕಲ್ನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಎಲ್ಲರನ್ನೂ ಇವರು ಆಸ್ಪತ್ರೆಗೆ ಸೇರಿಸಿದರು. ಇವರನ್ನು ಮಂಗಳೂರಿನಲ್ಲಿ ಆಸ್ಪತ್ರೆಗೆ ಇವರು ಹೋಗಿ ನಡ್ಕೊಂಡೇ ಹೋಗಿದ್ದರು. ಆದರೆ ಅವರಿಗೆ ಕಾಲಿನಲ್ಲಿ ಒಂದು ಲ್ಯಾಸರೇಷನ್ ನೋಡದೇನೆ ಪ್ಲಾಸ್ಟರ್ ಹಾಕಿದ್ರು. ಒಳಗಿಂದ ಸೆಪ್ಟಿಕ್ ಆಗಿ ಗ್ಯಾಂಗ್ರೀನ್ ಆಯಿತು, ಕಾಲನ್ನು ಆ್ಯಂಪಿಟೇಷನ್ ಮಾಡೋ ಪರಿಸ್ಥಿತಿ ಬಂತು. ಹಾಗಾಗಿ ಅವರಿಗೆ ನಾನು ಚುನಾವಣೆಗೆ ನಿಲ್ಲೋದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ. ಅಂದು ಮಾನ್ಯ KS ಹೆಗ್ಡೆ ಅವರು ಉಡುಪಿಯಲ್ಲಿ ಚುನಾವಣೆಗೆ ನಿಂತರು ಲೋಕಸಭೆಗೆ. ಫಸ್ಟು ಬೆಂಗಳೂರಿನಲ್ಲಿ ಗೆದ್ದಿದ್ರು ಅವರು, ನಂತರ ಉಡುಪಿಗೆ ಬಂದು ನಿಂತರು. ಆಗ ನನ್ನ ತಂದೆಯವ್ರನ್ನ ಕಾಣಲಿಕ್ಕೆ ಅವರು ಬಂದಿದ್ದರು. ನಾನು ರಜದಲ್ಲಿ ಊರಿಗೆ ಹೋಗಿದ್ದೆ. ಹೋದಾಗ ತಂದೆಯವರು ನನ್ನ ಹತ್ರ ಕೇಳಿದರು. ಅವರು ಫಸ್ಟು, ಇಲ್ಲ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತೇನೆ, ಕೋರ್ಟ್ ರಿಪೋರ್ಟ್ ಅನ್ನೋದು ಕೂಡಲೇ ನಾನು ವಾಪಸ್ ಹೋಗ್ತೇನೆ ಅಂತ ಹೇಳಿದ್ದೆ. ಆದರೆ ತಂದೆಯವರು ನನ್ನನ್ನು ಕರೆದರು. KS ಹೆಗ್ಡೆಯವರು ನನ್ನ ತಂದೆಯವರು ಸೀನಿಯರ್ ಅಡ್ವೊಕೇಟ್ ಆಗಿದ್ದರು ಮಂಗಳೂರಿನಲ್ಲಿ. ಅವ್ರು ನನ್ನ ಸೀನಿಯರು, ಆದ್ದರಿಂದ ಚುನಾವಣೆ ಮುಗಿಸಿ ನೀನು ಬೆಂಗಳೂರಿಗೆ ಹೋಗುವಂತ. ಅದು ನನ್ನನ್ನು ಚುನಾವಣೆ ರಂಗಕ್ಕೆ, ರಾಜಕೀಯ ರಂಗಕ್ಕೆ ಹೇಗೆ ಎಳೀತೋ ಅದು ಕಂಟಿನ್ಯೂ ಆಯಿತು. ನಂತರ ರಾಮಕೃಷ್ಣ ಹೆಗ್ಡೆಯವರು ಸೀಟು ಕಮ್ಮಿ ಬಂತು ಅಂತೇಳಿ, ಸೀಟ್ ಗೆಲ್ಲಿಲ್ಲ ಅಂತೇಳಿ ಲೋಕಸಭೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟರು. ಪುನಃ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ನನಗೆ ಬ್ರಹ್ಮಾವರದಲ್ಲಿ ನಿಲ್ಲಲಿಕ್ಕೆ ಒತ್ತಡ ಬಂತು, ನಿಂತೆ. ಇದು ಪ್ರಾರಂಭದ ದಿನ ಅಷ್ಟೇ. ನೀವು ಸ್ಟೂಡೆಂಟ್ಸ್ ಆಗಿದ್ದಾಗಲೂ ಹೋರಾಟಗಳು, ಯೂನಿಯನ್ ಅದು ಎಲ್ಲ? ಸ್ಟೂಡೆಂಟ್ ಡೇಸಲ್ಲಿ ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ನಲ್ಲಿದ್ದೆ, BL ಶಂಕರ್ ಅವರೊಟ್ಟಿಗೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೆ ನಾನು. ಆದರೆ ಚುನಾವಣೆಗೆ ಬರಬೇಕು ಅನ್ನೋ ಆಲೋಚನೆ ನನ್ನಲ್ಲಿ ಇರಲಿಲ್ಲ. ನಿಮಗೆ ಚುನಾವಣೆ ಬರದೇ ಇದ್ರೆ ಏನಾಗ್ತಿದ್ರಿ? ನ್ಯಾಯಾಂಗಕ್ಕೆ ಹೋಗ್ತಾ ಇದ್ದೆ. ಬಹುಶಃ ನೀವು ತಂದೆಯವರ ಸ್ಥಾನಕ್ಕೆ ಹೋಗ್ಬಿಡ್ತಿದ್ದೆ. ತಂದೆಯವರ ಸ್ಥಾನಕ್ಕೆ ಹೋಗ್ತಾ ಇದ್ದೆ ನಾನು. ರಾಜಕೀಯಕ್ಕೆ ನೀವು 80ರ ದಶಕದಲ್ಲಿ ಬರುವಾಗ ಇದ್ದ ಆಲೋಚನೆ ನಿಮ್ಮ ಈ ನಂತರದ ದಿನಗಳಲ್ಲಿ ಅದು ಎಷ್ಟು ಸಾಕಾರಗೊಂಡಿತು? ಆ ವಾತಾವರಣ ಇಲ್ಲ, ಆಲೋಚನೆ ಇವತ್ತು ಅದನ್ನು ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲಸಗಳನ್ನು ಆಲೋಚನೆಯಲ್ಲಿ ಮಾಡ್ತಾ ಇದ್ದೇನೆ, ಆದರೆ ಆ ವಾತಾವರಣ ಖಂಡಿತ ಇಲ್ಲವೇ ಇಲ್ಲ. ಅದು ಬದಲಾಗಿದೆ. ಇವತ್ತಿನ ವಾತಾವರಣದಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟವೂ ಆಗ್ತದೆ.